ಇದೇನು ಅಂದ್ರಿ ನೀವು ಇಲ್ಲಿಂದ? ಪೆಪರೋಮಿಯಾ. ಓಕೆ, ಪೆಪ್ರೋಮಿ ಇದು ಇಲ್ಲಿದಲ್ಲ, ಇಂಡಿಯನ್ ಪ್ಲಾಂಟ್ ಅಲ್ಲ. ಇಂಡಿಯನ್ ಪ್ಲಾಂಟ್ಸ್ ಆರ್ ವೆರಿ ಫ್ಯೂ. ಹೌದಾ? ಓಕೆ, ದೇ ಹ್ಯಾವ್ ಅಡಾಪ್ಟೆಡ್ ಟು ಅವರ್ ಕಂಡೀಷನ್ಸ್. ಓಕೆ ಓಕೆ. ಆಮೇಲೆ ಸಮ್ ಪ್ಲಾಂಟ್ಸ್ ವಾಟ್ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ಮೈ ಗಾರ್ಡನ್, ಇದೆಲ್ಲ ನಾರ್ತ್ ಇಂಡಿಯಾದೊಳಗೆ ಬರಂಗಿಲ್ಲ ಜಾಸ್ತಿ, ಅಲ್ಲಿ ಬಿಸಿಲು ಟಾಲರೇಟ್ ಆಗಂಗಿಲ್ಲ ಅವಕ್ಕೆ. ಹೌದು, ನಾರ್ತ್ ಇಂಡಿಯಾದಲ್ಲಿ ಕೇಳಿದಾಗ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಇರುತ್ತೆ, ಕೋಲ್ಡ್ ಜಾಸ್ತಿ, ಹಾಟ್ ಜಾಸ್ತಿ. ಹೌದು. ಸೊ ಐ ಹ್ಯಾವ್ ನೋಟಿಸ್ಡ್ ಮೆನಿ ಕೇರಳ, ಇದು ನಾರ್ತ್ ಈಸ್ಟ್. I have friends from all over the country on plant groups. So I know what comes good in which part. Now Dharwad, this belt, Malnad belt, Dharwad, Kerala, Ataga, East, Northeast, Assam, some parts of West Bengal. Similar type of plants will do well. North India, ಅವ್ರದ್ದು ಒಂಥರ ಬೇರೆ, ಅವರು ಗಾರ್ಡನಿಂಗ್ ಮಾಡ್ತಾರೆ, ಸಕ್ಯುಲೆಂಟ್ಸ್ ಬೆಳೆಯಂಗಿಲ್ಲ, ಇಂಥವು ಭಾಳ ಕೇರ್ ತಗೋಬೇಕಾಗ್ತಾವೆ. They have to build some structures also to maintain the plants. ಇದಕ್ಕೆ ZZ plant ಅಂತಾರೆ. ZZ plant, Zamifolia zamioculcus ಏನೈತಿ, ಅದೇ ಅಷ್ಟು ಕಾಂಪ್ಲಿಕೇಟೆಡ್ ಇರೋದ್ರಿಂದ ಎಲ್ಲರೂ ZZ plant ಅಂತಾರೆ. ZZ plant. So this is a plant which will does not require much care. ಆರಾಮ್ಸೆ ಬೆಳಿಬೋದು. ನಾನು ತಂದದ್ದು ಇದು ಮಾತ್ರ ಎಲ್ಲೂ ಸಿಗಂಗೆ ಕಾಣಲಿಲ್ಲ, ಅದಕ್ಕೆ ತಗೊಂಡು 2 ಮಾಡಿದೆ. ಅದನ್ನ ಸ್ಪ್ಲಿಟ್ ಮಾಡಿ ಒಳಗೆ ಈ ಥರ ಗಡ್ಡೆ ಇರ್ತಾವೆ ನೋಡ್ರಿ, ಈ ಥರ. ಇದು ನಾನು ಲೀಫಿಂದ ಬೆಳೆದಿದ್ದು, ಲೀಫಿಂದನೂ ಬೆಳಿಬೋದು, ಬಟ್ ಇಟ್ ಟುಕ್ 3-4 years ಇದಕ್ಕೆ ಬರೋಕ್ಕೆ. ಆಮೇಲೆ ಈ ಥರ ಪೊಟೇಟೊ ಥರ ಗಡ್ಡೆ ಆಗಿರುತ್ತೆ. ಸೊ ಇದರಿಂದ ತಂದೆ 2 ಗಡ್ಡೆ ಇದ್ದು, ಅದು ಈ ಗಡ್ಡೆನ ಅರ್ಧ ಮಾಡಿ ನೋ ಅಲ್ಲೇ ಮರಿ ಗಡ್ಡೆ ಬಿಡ್ತಾವ, ಅದನ್ನ 2 ಸ್ಪ್ಲಿಟ್ ಮಾಡಿ ಇವನ್ 2 ಮಾಡಿತ್ತು. ZZ raven ಅಂತಾರ. ಇದು raven ಮೀನ್ಸ್ ಬ್ಲ್ಯಾಕ್ ಕಲರ್. ಅದು ಫ್ರೆಶ್ ಬಂದಾಗ ಲೀವ್ಸ್ ಗ್ರೀನ್ ಇರುತ್ತೆ, ಆಮೇಲೆ ಬ್ಲ್ಯಾಕ್ ಆಗತ್ತೆ. ಮೆಚೂರ್ ಲೀವ್ಸ್ ವಿಲ್ ಬಿಕಮ್ ಬ್ಲ್ಯಾಕ್. ಇದು ಓನ್ಲಿ ದಿಸ್ ಇಯರ್ ನಾನು ನೋಟಿಸ್ ಮಾಡಿದ್ದು. ವಿಂಟರ್ಗೆಲ್ಲ ಹೊಸ ಎಲೆ ಬಂತು, ಇವೆಲ್ಲ ಹೊಸ ಎಲೆ ನೋಡ್ರಿ. ಹೌದು, ಎಲ್ಲ ಗ್ರೀನ್ ಆಗಿದೆ ಅಲ್ವಾ? ಲೀಫ್ ನ ತಗೊಂಡು ನೀವು ಹೇಗೆ ಗ್ರೋ ಮಾಡಿದ್ರಿ ಅಂದ್ರಲ್ಲ? ಇದು ಒಂದೇ ಲೀಫ್ ಬಿದ್ದಿತ್ತು, ಅದು ನೀರಾಗಿಟ್ಟೆ, ಇನ್ನು ಸ್ಮಾಲ್ ವೆಸಲ್ ನೀರಾಗಿಟ್ಟೆ. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಸಣ್ಣ ಗಡ್ಡೆನೂ ಬಂತು, ಬೇರೂ ಬಂದು, ನಾನು ತೊಗೊಂಡು ಪಾಟದಾಗ ಹಾಕಿ. ಆಮೇಲೆ ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ವರ್ಟಿಕಲ್ ಗಾರ್ಡನ್ ಅಂತ ಮಾತಾಡ್ತಾರೆ ಈಗ. ಹೌದು ಹೌದು ಹೌದು, ಈಗ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಇರ್ಲಿ ನಂದು ಒಂದು ಸಣ್ಣ ಪ್ಯಾಚ್ ಅಂತ ಹೇಳಿ 12 ಪಾಟಿಂದ ಒಂದು ಸ್ಮಾಲ್ ಯೂನಿಟ್ ತಗೊಂಡೆ. ಇರ್ಲಿ ನಂದು ಒಂದು ವರ್ಟಿಕಲ್ ಗಾರ್ಡನ್ ಅಂತ ಹೇಳಿ. ಸೊ ನಾನು ನೋಟಿಸ್ ಮಾಡ್ದಂಗೆ ವರ್ಟಿಕಲ್ ಗಾರ್ಡನ್ಸ್ ಭಾಳ ಮೇಂಟೆನೆನ್ಸ್ ಬೇಕು. ನನ್ನ ಫ್ರೆಂಡ್ಸ್ ಮನೆಗೆಲ್ಲ ನೋಡಿನಿ ನಾನು. ಸೊ ಅದ್ರೊಳಗೆ ಪ್ಲಾಂಟ್ ಮಾಡೋಕ್ಕಿಂತ ಹಿಂಗೆ ಮಾಡಿ ಅದ್ರೊಳಗೆ ಇಡ್ತೀನಿ ನೋಡ್ರಿ. ಸೊ ಗಾರ್ಡನಿಂಗ್ ಅಂದ್ರೆ ನೀವು ಒಂದ್ಸರ್ತಿ ಹಚ್ಚಿ ಮರ್ತು ಬಿಡಂಗಿಲ್ಲ, ಒಂದೊಂದು ಗಿಡ ಹಂಗೆ ಕಾನ್ಸ್ಟೆಂಟ್ ಅಟೆನ್ಷನ್ ಈಸ್ ರಿಕ್ವೈರ್ಡ್. ಈಗ ಇದು ಹೋಗ್ತಾ ಇದೆ ಅಲ್ಲ, ಅದೇನೋ ವಾಟರಿಂಗ್, ಇಷ್ಟು ಪಾಟ್ಸ್ ಇದ್ದಾಗ ನಾವು ಎಲ್ಲಾನು ಮಾನಿಟರ್ ಮಾಡಕ್ ಆಗಂಗಿಲ್ಲ. ಈ ಪಾರ್ಟ್ ಕೆಳಗಿನ ಪಾರ್ಟ್ ಏನೈತಿ ನಾನು ವಾಟರ್ ಮಾಡೋದಿಲ್ಲ, ನಮ್ಮ ಹುಡುಗ ಅದನ್ನ ಅವ ಮಾಡ್ತಾನೆ. ನೀವು ಎನಿ ಹೆಲ್ಪಿಗೆ ನೀವು ವಾಟರಿಂಗ್ ಹಚ್ಚಿದ್ರಿ ಅಂದ್ರೆ ಅವ್ರ ಪೈಪಿಂದನೇ ಹಾಕೋರು. ಸೊ ವಾಟರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತಾರೆ ಜನ, ಜಾಸ್ತಿ ವಾಟರ್ ಮಾಡಿ ಪ್ಲಾಂಟ್ಸ್ ಸಾಯಿಸಿದ್ದು ಜಾಸ್ತಿ, ವಾಟರ್ ಮಾಡಲಾರ್ದೆ ಇದ್ದು ಸಾಯಂಗಿಲ್ಲ. ನೀರು ಜಾಸ್ತಿ ಹಾಕಿದ್ರೆ ಕೆಲವೊಂದು ಪ್ಲಾಂಟ್ಸ್ಗಳು ಎಸ್ ಎವ್ರಿ ಆಲ್ಟರ್ನೇಟ್ ಡೇ ಹಾಕ್ತೀವಿ. ಬೈ ಚಾನ್ಸ್ 3rd ಡೇನು ಬಿಟ್ರಿ ಸ್ವಲ್ಪ ಪೂರ ಒಣಗಂಗಿಲ್ಲ, ಒಂಥರ ವಾಟ್ ಯು ಸೇ ಲಿಂಪಾಗಿ ಜೋತಾಡ್ತಿರ್ತಾವ. ದೇ ವಿಲ್ ರಿವೈವ್ ಆಫ್ಟರ್ ಯು ವಾಟರ್. ಬಟ್ ಕಂಟಿನ್ಯೂಸ್ ನೀವು 3-4 ದಿನ ಹಾಕಿದ್ರೆ ದ ರೂಟ್ಸ್ ಗೆಟ್ ಕ್ಲಾಗ್ಡ್, ದೇ ಡೋಂಟ್ ಹ್ಯಾವ್ ಸ್ಪೇಸ್ ಟು ಬ್ರೀದ್, ಹಾಗಾಗಿ ಜಾಸ್ತಿ ಸಾಯ್ತಾವೆ. ಆಮೇಲೆ ಇದೊಂದು ಸ್ಮಾಲ್ ಬ್ಯಾಂಬೂ ಸ್ಟ್ರಕ್ಚರ್ ಅಂತ ಮಾಡಿದೆ. ಆಲ್ ಆರ್ ಹೋಮ್ ಮೇಡ್. ಐ ಹ್ಯಾವ್ ಗುಡ್ ಹೆಲ್ಪ್ಸ್, ಅವರೆಲ್ಲನೂ ಮಾಡ್ತಾರೆ. ಇದನ್ನ ಈಗ ತೆಗೆದಿದ್ದೀನಿ, ಏನೋ ಆಗಿತ್ತು ಪ್ಲಾಂಟ್ಸ್ ಅಟ್ಯಾಕ್ ಬಂದಿತ್ತು. ಇದನ್ನು ಸಕ್ಯುಲೆಂಟ್ಸ್, ದೀಸ್ ಆರ್ ಸಕ್ಯುಲೆಂಟ್ಸ್. ಒಂದು ಡಾಂಕಿ ಸ್ಟೇಲ್ ಅಂತ ಬರ್ತೈತಿ, ಅದೇ ದಿಸ್ ಇಸ್ ಕಾಲ್ಡ್ ಬೊರೋಸ್ ಟೇಲ್. ಬೊರೋಸ್ ಟೇಲ್ ಸಕ್ಯುಲೆಂಟ್ ಪ್ಲಾಂಟ್. ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂದ್ರೆ ಥಿಕ್ ಇರತ್ತೆ ಸ್ಟೆಮ್ಮು, ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಸೊ ದೇ ರಿಕ್ವೈರ್ ವೆರಿ ಲೆಸ್ ವಾಟರ್ ಅಂತ ಹೇಳೋಕ್ಕಿಂತ ಬೆಸ್ಟ್ ಈಸ್ ಯು ಪುಟ್ ಇಟ್ ಇನ್ ಶಾಲೋ ಕಂಟೈನರ್ಸ್. ಈಗ ಜಾಸ್ತಿ ಮಣ್ಣೆ ಇಲ್ಲ ಅಲ್ಲಿ, ನೀವು ಡೈಲಿ ನೀರು ಹಾಕಿದ್ರು ಹಿಡಿಯಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಸಕ್ಯುಲೆಂಟ್ಸ್ನ ನಾವು ಯಾವಾಗಾದ್ರೂ ಸ್ಮಾಲ್ ಪಾಟ್ಸ್ ತೆಗಿಡ ಅಂತೀವಿ.
ನೀವು ದೊಡ್ಡ ಪಾಟ್ದಾಗ ಹಾಕಿ ಅಷ್ಟೆಲ್ಲ ಡ್ರೈ ಆಗೋ ತನಕ ಅಂದ್ರೆ ಸಕ್ಯುಲೆಂಟ್ ಕೆಟ್ಬಿಡ್ತಾವೆ. ಇದು ಚಲೋ ಬಂದದ್ದು. ಒಂದು ಪ್ರಾಬ್ಲಮ್ ಅಂದರೆ ಇಲ್ಲೇ ಬಿಸಿಲು ಬರಂಗಿಲ್ಲ. ಇದಕ್ಕೆ ಬೇಕಾ? ಹಾಂ, ಬಿಸಿಲು ಇದ್ರೆ ಒಳ್ಳೇದು. ಇದೇ ಪ್ಲಾಂಟ್ ನೋಡ್ರಿ ಇದು. ಮತ್ತು ನಿಮ್ಗೆ ಬೇರೆ ಪ್ಲೇಸ್ದಾಗ ಇದ್ದು ತೋರಿಸ್ತೀನಿ. ಇಟ್ ವಿಲ್ ಚೇಂಜ್ ದ ಕಲರ್ ಬೇಸ್ಡ್ ಆನ್ ಸನ್ಲೈಟ್. ಈಗ ಒಟ್ಟ ಸನ್ಲೈಟ್ ಇಲ್ಲ, ಪ್ಲೇನ್ ಗ್ರೀನ್ ಐತಿ. ಹಾಂ, ಅಲ್ಲಿ ಮೇಲೆ ಒಂದು ಸ್ವಲ್ಪ ಸನ್ಲೈಟ್ ಬರ್ತೈತಿ. ಭಾಳ ಸನ್ಲೈಟ್ ಬಂದಲ್ಲಿ ಕಲರ್ ತೋರಿಸ್ತೀನಿ, ಕಮ್ಮಿ ಸನ್ಲೈಟ್ ಬಂದದ್ದು ತೋರಿಸ್ತೀನಿ. ಸೊ ಮೊದಲು ಒಂದು ಬೇರೆ ಏನೋ ಹಾಕಿದ್ದೆ, ತೆಗೆದು ಇದನ್ನ ಹಾಕಿದೆ. ಇವು ಬಂದು ಇವು ಏನೋ ಫಂಗಸ್ ಅಟ್ಯಾಕ್ ಬಂತು ಮೊನ್ನೆ. ನೆಕ್ಸ್ಟ್ ಹಾಂ, ದಿಸ್ ಇಸ್ ಕಾಲ್ಡ್ ಚೈನೀಸ್ ಮನಿ ಪ್ಲಾಂಟ್. ಚೈನೀಸ್ ಮನಿ ಪ್ಲಾಂಟ್ ಅಂತ. ಒಂದೆಲಗ ತರ, ಬಟ್ ಅಲ್ಲ. ಓವರ್ ಪ್ರಾಕ್ಟೀಸ್, ಓವರ್ ರೀಡಿಂಗ್, ಯು ವಿಲ್ ಕಮ್ ಟು ನೋ ವಿಚ್ ಪ್ಲಾಂಟ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ವಾಟರ್. ಇದು ನೀರಲ್ಲೇ ಬೆಳೆಸಬೇಕಾಗಿದೆ? ಹಂಗೇನಿಲ್ಲ, ಹೊರಗಡೆನೂ ಬೆಳೆಸ್ಬೋದು. ನಾನು ಅವು ಎರಡು ಇವು ಇದ್ದು ಯಾರೋ ಒಬ್ರು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು ಪಾಟ್ಸ್. ಇರ್ಲಿ, ನೀರು ಹಾಕಿಡ್ತೀನಿ ಅಂತಿಟ್ಟೆ. ಇದು ಬರೀ ನೀರಾಗ ಹಾಕಿದ್ದು ನೋಡ್ರಿ. ಬರೀ ನೀರು? ಬರೀ ನೀರು. ಬರೀ ಸಾಯಿಲ್ದಾಗೂ ಹಾಕ್ಬೋದು, ಬರೀ ನೀರಾಗೂ ಹಾಕ್ಬೋದು. ನೀರು ಸಾಯಿಲು ಮಿಕ್ಸ್ ಮಾಡ್ಬೋದು. ನಾನು ಅದೇನೋ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಇಟ್ಬಿಟ್ಟೆ. ಇಟ್ ಈಸ್ ಡೂಯಿಂಗ್ ವೆಲ್. ಐ ಥಾಟ್ ಲೆಟ್ ಇಟ್ ಬಿ. ಹೌದು. ಸೊ ಈ ಬೆಡ್ಸ್ದಲ್ಲಿ ಮೊದಲಿಂದ ಏನಾರ ಹಾಕೊಂತ ಬಂದೀವಿ. ಇದು ಬಿಗೋನಿಯಾ ಅಂತ ಒನ್ಸ್ ಅಪಾನ್ ಅ ಟೈಮ್ ಜಾಸ್ತಿ ಇತ್ತು. ನನಗೇನು ಅನಿಸ್ತೈತಿ, ಈಗ ಇನ್ನೂ ಬೆಳೆದು ಏನೋ ನಮ್ಮ ಗಿಡ ಬಿಸಿಲು ಕಮ್ಮಿ ಆಯ್ತು, ಯಾವೂ ಜಾಸ್ತಿ ಬರ್ತಾ ಇಲ್ಲ. ಅದಕ್ಕೆಲ್ಲ ಅಸಾರ್ಟೆಡ್ ಪಾಟ್ಸ್ ಇಟ್ಟು ಫಿಲಪ್ ಮಾಡಿಬಿಟ್ಟೆ ನಾನು. ಅಲ್ಲೇ ಬೆಳೆಸಿದ್ರೆ ಹೂ ಆಗ್ತಾ ಇಲ್ಲ. ಈ ಹೂ ಮೊದಲು ಇಲ್ಲಿ ಜಾಸ್ತಿ ಬರ್ತಿತ್ತು, ಫುಲ್ ಬೆಡ್, ತುಂಬ ಚೆನ್ನಾಗಿರ್ತಿತ್ತು ಅದು. ಬಿಸಿಲು ಕಮ್ಮಿ ಆಯ್ತು. ಇವು ಚಿಕ್ಕು ಗಿಡ ಇನ್ನೂ ಬೆಳೆಯಕತ್ತಾವ. ಆ ಸಂಪಿಗೆ ಗಿಡನೂ ಇಷ್ಟು ದೊಡ್ಡ ಆದ್ರೂ ಇನ್ನೂ ಬೆಳೀತಾ ಇದಾವೆ. ಇದು ಚಿಕ್ಕು ಗಿಡ ನಿಮ್ಮ ಅಜ್ಜ ಹಾಕಿದ್ರು. ಸೊ ದೇ ಆರ್ ಅಟ್ ಲೀಸ್ಟ್ 80 years. ನೀವು ಸಣ್ಣಕ್ಕಿರ್ತಾ ಹಣ್ಣೆಲ್ಲ ತಿಂದಿದ್ದೀರಾ? ಈಗೂನು ತಿಂತೀವಿ. ಅದು ಯಾರ ಬಂದಾಗ ಕೇಳಿದ್ರೆ ಅದ ಹಿತ್ತಲ್ ಗಿಡ ಮದ್ದಲ್ಲ ಅಂತಾರಲ್ರಿ. ನಮ್ಗೆ ಅಷ್ಟು ಅಯ್ಯೋ ಹರ್ಕೊಂಡು ತಿನ್ಬೇಕು ಅನ್ನೋದಿಲ್ಲ. ಯಾರ ಬಂದಾಗ ಬೇಡದಾಗ ಹರಿದು ಕೊಡ್ತೀವಿ ಅಷ್ಟೇ. ಸೊ ದಿಸ್ ಇಸ್ ಅ ಸ್ಮಾಲ್ ಟೇಬಲ್ ವಾಟರ್ ಪ್ಲಾಂಟ್ಸ್ ಇಟ್ಟಿನ ಪ್ಲಾಂಟ್ಸ್ ದಟ್ ಕ್ಯಾನ್ ಬಿ ಗ್ರೋನ್ ಓನ್ಲಿ ಇನ್ ವಾಟರ್. ಫಿಲೋಡೆಂಡ್ರಾನ್ಸ್, ಮನಿ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್. ಇದು ಒಂಥರ ಫಿಲೋಡೆಂಡ್ರಾನು, ಇದು ಮನಿ ಪ್ಲಾಂಟ್. ಸೊ ಈ ಪ್ಲಾಂಟ್ಗಳನ್ನ ಬರೀ ನೀರಲ್ಲೇ ಬೆಳಿಬೋದು. ಬಟ್ ನಂದೆ ಏನಂತಂದ್ರೆ ಜಾಸ್ತಿ ಹೇಳ್ತಾರ, ಬಟ್ ಬರೀ ನೀರಲ್ಲಿ ಭಾಳ ದಿನ ಇಟ್ಟರೆ ಹೆಲ್ದಿ ಪ್ಲಾಂಟ್ಸ್ ಬರಂಗಿಲ್ಲ. ಹೆಲ್ದಿ ಫ್ರೆಶ್ ಲೀವ್ಸ್ ಬರಂಗಿಲ್ಲ. ನೀವೇನೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಇಡ್ಬೋದು, 5-6 ತಿಂಗಳೂ ಇಡ್ಬೋದು. ಬಟ್ ಫ್ರೆಶ್ ಲೀವ್ಸ್ ಬಂದದ್ದು ಅಷ್ಟು ಹೆಲ್ದಿ ಇರಂಗಿಲ್ಲ, ಬರೀ ನೀರೊಳಗೆ ನ್ಯೂಟ್ರಿಯೆಂಟ್ಸ್. ಆಮೇಲೆ ನಾ ಒಂದ್ಸರ್ತಿ ಟ್ರೈ ಮಾಡಿದೆ, NPK ಒಂದಿಷ್ಟು ಹಾಕಿ ನೀರಿಗೆ ಹಾಕಿದ್ರು ಜಾಸ್ತಿ ಆದ್ರೆ ಅದು ಕಟ್ಬಿಡ್ತಾವ. ಅದಕ್ಕೆ ಯಾವ್ದು ರಿಸ್ಕ್ ಬೇಡ. ನೀರು ಮಾತ್ರ ಬದಲಾಸ್ಕೊಂತ ಇರ್ಬೇಕು. ಒಂದು ವಾರಕ್ಕೊಮ್ಮೆ, ಅಟ್ಲೀಸ್ಟ್ ವಾರಕ್ಕೊಂದ್ಸರ್ತಿ. ಯಾಕಂದ್ರೆ ನೀರಿನಲ್ಲಿ ಆಮ್ಲಜನಕ ಇರ್ತೈತೆ, ಆಕ್ಸಿಜನ್. ಆ ಪ್ಲಾಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾವ, ಆಕ್ಸಿಜನ್ ಹೋಗ್ಬಿಟ್ಟಿರ್ತೈತೆ. ಸೊ ನೀರು ಚೇಂಜ್ ಮಾಡಬೇಕು. ಇದೊಂದು ಸ್ಟ್ರಕ್ಚರು ಕಾಫಿ ವುಡ್ ಇಂದ. ಇದು ಆಕ್ಚುಲಿ ಇದು ಮಾಡಿಸ್ತಿರೋದನ್ನ ನಮ್ಮ ತಂದೆಯವರು ಏನೋ ಒಂದು ಹ್ಯಾಟ್ ಸ್ಟ್ಯಾಂಡ್ ಅಂತ ಏನೋ ಮಾಡಿದ್ರು. ಅದಕ್ಕೆ ಒಂದು ಇದಿತ್ತು, ಅದನ್ನ ತೆಗೆದ್ಮೇಲೆ ಪ್ಲಾಂಟ್ಸ್ ಇಟ್ಟು. ಪ್ಲಾಂಟ್ ಬೆಳೆಯೋರಿಗೆ ಏನಾದ್ರು ಬೆಳಿತೀರಾ? ಇವೆಲ್ಲ ನೋಡ್ರಿ 100% ಶೇಡ್, ಬ್ರೈಟ್ ಲೈಟ್ ಅಷ್ಟೇ. ಇವು ಆಂಥೂರಿಯಮ್ಸ್, ಇವು ಟ್ರೆಂಡಿಂಗ್ ಪ್ಲಾಂಟ್ಸು. ನೀವು ಅಂಗಡಿ ನರ್ಸರಿಗೆ ಹೋದ್ರೆ ಭಾಳ ಟೆಂಪ್ಟೇಷನ್ ಆಗುತ್ತೆ. ಬಂದ ಮೇಲೆ ಆ ಥರ ಹೂ ಆಗಂಗೆ ಇಲ್ಲ. ಅವು ಓಲ್ಡ್ ವೆರೈಟೀಸ್, ಇವು ಹೈಬ್ರಿಡ್ ನ್ಯೂ ವೆರೈಟೀಸ್ ಫಾರ್ ಇಂಡೋರ್ ಅಂತ ಹೇಳ್ತಾರ. ಇಂಡೋರ್ ಅಂದ್ರೆ ನನಗೆ ಹೇಳ್ದಂಗ ಅವಕ್ಕೂ ಗಾಳಿ ಬೇಕು, ಬೆಳಕು ಬೇಕು. ಯಾಕೆ ಇಂಡೋರ್ ಇಡಬೇಕು? ಇಷ್ಟು ದೊಡ್ಡ ಗಾರ್ಡನ್ ಐತೆ ನಂದು. ಬೇರೆದವ್ರು ಇಟ್ಕೋಬಹುದು ಇಂಡೋರ್, ಸ್ವಲ್ಪ ದಿನ ಡೆಕೋರೇಷನ್ಗೆ ಇಟ್ಟು ಮತ್ತೆ ವಾಪಸ್ ಹೊರಗೆ ತರ್ಬೇಕು ಅವನು ಇಂಡೋರ್ ಪ್ಲಾಂಟ್ಸ್ಗೆ. ಅಂದ್ರೆ ನೀವು ಹೇಳೋ ಪ್ರಕಾರ ಅವಕ್ಕೂ ಸಫೋಕೇಟ್ ಆಗುತ್ತೆ. ಸೊ ಮೊನ್ನೆ ನಮ್ಮ ಸರ್ ಬಂದಿದ್ರಲ್ಲ, ನನ್ನ ಪ್ಲಾಂಟ್ ಶಾಪ್ ಇದಕ್ಕೆ, ಅವ್ರು ಹೇಳಿದ್ರು ಐಡಿಯಲಿ ಯು ಶುಡ್ ಕೀಪ್ 2.5 leaves ಓನ್ಲಿ. 3 leaves ಒಂದು ಪ್ಲಾಂಟಿಗೆ 3 leaves ಮಾತ್ರ ಇಡ್ರಿ. ದೆನ್ ಇಟ್ ವಿಲ್ ಹೆಲ್ಪ್ ದೆಮ್ ಟು ಬ್ಲೂಮ್. ಇರ್ಲಿಲ್ಲ ಅಂದ್ರೆ ಬರೀ ಲೀವ್ಸ್ ಬರ್ಕೊಂತ ಹೋಗ್ತಾವ, ಫ್ಲವರ್ಸ್ ಜಾಸ್ತಿ ಬರಂಗಿಲ್ಲ. ನಾವೇನು ನರ್ಸರಿಯಿಂದ ತಗೋತೀವಲ್ಲ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ಗೆ ಜಾಸ್ತಿ ಮರಿ ಬಂದ್ಬಿಟ್ಟಿರ್ತಾವ. ಸೊ ಇನ್ ಈಚ್ ಪ್ಲಾಂಟ್ ದೇರ್ ಇಸ್ 1 flower. ಅದು ಹಂಗಾದ ಕೂಡಲೇ ನಿಮ್ಗೆ 5-6 ಪ್ಲಾಂಟ್ಸ್ ಹೂ ಬಂದ್ಬಿಡ್ತಾವಲ್ಲ,
ಬಂದು ಇಟ್ಟ ಮೇಲೆ ಆ ಪರಿ ಬರಂಗಿಲ್ಲ. ಮತ್ತು ನಾನು ಆಸೆ ಪಟ್ಟು ಅವ್ನು ಬಿಡಿ ಬಿಡಿ ಮಾಡಿ ಹಾಕಿದೆ. ಮತ್ತು ಒಂದೇ ಬರೋದು ಅದು ಅವಾಗ ಒಂದು ಅಥವಾ ಎರಡು ಬರ್ತಾವ. ಒನ್ಸ್ ಅಪಾನ್ ಅ ಟೈಮ್ ಇಲ್ಲೆಲ್ಲ ನಮ್ಮ ಆ್ಯಂಥೋರಿಯಮ್ಸ್, ಹಳೆಯ ಆ್ಯಂಥೋರಿಯಮ್ಸು ದೊಡ್ಡ ಆ್ಯಂಥೋರಿಯಮ್ಸ್ ಆಗ್ತಿರ್ತಾವೆ. ಟಿಶ್ಯೂ ಕಲ್ಚರ್ ಅಂತ ಅಂದ್ರಿ, ಆ್ಯಕ್ಚುಲಿ ಏನು ಮಾಡ್ತಾರೆ ಟಿಶ್ಯೂ ಕಲ್ಚರ್? ಟಿಶ್ಯೂ ಕಲ್ಚರ್ ಅಂದ್ರೆ ಪ್ಲಾಂಟ್ ಪಾರ್ಟದ್ದು ಒಂದು ಸೆಲ್, ಫ್ಯೂ ಸೆಲ್ಸ್ ಅವರು ಆರ್ಟಿಫಿಷಿಯಲ್ ಮೀಡಿಯಮ್ ಇಸ್ ದೇರ್ ಫಾರ್ ಗ್ರೋತ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್, ಲೆಬೋರೇಟರಿ ಕಂಡೀಷನ್ಸ್. ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಅದರಲ್ಲಿ ಹಾಕ್ತಾರೆ. ಅದು ಒಂದು ಪೀಸ್ ಹಾಕಿದ್ದಕ್ಕೆ 10, 15, 20 ಗಿಡ ಬರ್ಬೋದು. ದೆನ್ ಅಲ್ಲೇನ ಥಿನ್ ಮಾಡಿ ತೆಗೆದು ನೆಕ್ಸ್ಟ್ ಬಿಗರ್ ಸೈಜ್ ಹಾಕ್ತಾರೆ. ಅಗಾರ್ ಸಮ್ ಬೇಸ್ ಇಸ್ ದೇರ್. ಸೊ ಅದರಲ್ಲಿ ಬೆಳೆದು 3-4 ಸ್ಟೇಜಸ್ ಅಲ್ಲೇ ಲ್ಯಾಬಿಂದ ಆಮೇಲೆ ಹೊರಗಡೆ ತಂದು ದೇ ಅಕ್ಲಮಟೈಸ್ ಇಟ್ ಟು ದಿಸ್. ಆ್ಯಂಡ್ ದೆನ್ ನಾನು ಒಂದ್ಸರ್ತಿ ಇದಕ್ಕೆ ಹೋಗಿದ್ದೆ, ಟಿಶ್ಯೂ ಕಲ್ಚರ್ ಬನಾನಾ ಮಾಡ್ತಾರೆ, ಅಲ್ಲೇ ಅದೆಲ್ಲ ಪ್ರೋಸೆಸ್ ನೋಡಿ ಬಂದೆ ವಾಟ್ ಇಸ್ ಟಿಶ್ಯೂ ಕಲ್ಚರ್ ಅಂತ. ಸೊ ಒಂದು ಸೆಲ್ ನ ತಗೊಂಡು, ಅಂದ್ರೆ ಬನಾನಾ ಇಂದ ಸೆಲ್ ತಗೋತಾರ? ಒಂದು ಬನಾನಾ ಪ್ಲಾಂಟ್, ಓಕೆ, ಬನಾನಾ ಪ್ಲಾಂಟ್ ಇಂದ ಒಂದು ಸೆಲ್ ತಗೊಂಡು ಅದನ್ನ one small, if you take many cells will be there in that. Each cell is a potential plant. Oh, nice. So tissue culture in the plant multiplication easy. ನೀವು ಲ್ಯಾಬೋರೇಟರಿ ಸೆಟಪ್ ಬೇಕು, ಕಂಟ್ರೋಲ್ಡ್ ಕಂಡೀಷನ್ಸ್ ಬೇಕಲ್ಲ. ಬಟ್ ಅದು ನ್ಯಾಚುರಲಿ ಬೆಳೆದಾಗೆ ಬೆಳೆಯುತ್ತಾ ಮ್ಯಾಮ್ ಟಿಶ್ಯೂ ಕಲ್ಚರ್ ಇಂದ ಮಾಡಿರೋ ಪ್ಲಾಂಟ್ಸ್? ಏನು ಅಂದ್ರೆ ಪ್ರಾಬ್ಲಮ್ ಇಲ್ಲ? ಏನಿಲ್ಲ. ಇನ್ಫ್ಯಾಕ್ಟ್ ಯು ವಿಲ್ ಗೆಟ್ ಟ್ರೂ ಟು ಟೈಪ್ ಪ್ಲಾಂಟ್ಸ್. ಅಂದ್ರೆ ತಾಯಿ ಹೆಂಗಿತ್ತು ಅದೇ ಥರ ಸಿಗ್ಬೋದು ನೀವು. ವೆನ್ ಯು ಕ್ರಾಸ್ ವಿತ್ ಸೀಡ್ಸ್, ಕ್ರಾಸ್ ಪಾಲಿನೇಷನ್ ಆದಾಗ ತಂದೆ ಒಂದಿರ್ಬೋದು, ತಾಯಿ ಒಂದಿರ್ಬೋದು, ಅದು ಮಿಕ್ಸ್ ಆಗಿ ಬೇರೆ ಬರ್ಬೋದು. ಬಟ್ ಟಿಶ್ಯೂ ಕಲ್ಚರ್ ನೀವು ಯಾವ ಪ್ಲಾಂಟ್ ಇಂದ ತಗೊಂಡಿರಲ್ಲ ಅದೇ ಥರ. ಇದು ನಿಮ್ದು ಫ್ಲೋರ್ ಬೆಡ್? ಇದು ಒಂದು ಬೆಡ್ಡು. ಇಲ್ಲಿ ಒಂದು ಗಿಡ ಇತ್ತು ನಮ್ದು, ಈಗ ಅಲ್ಲಿ ರೋಡ್ ಮಾಡಿದ್ವಿ. ಆ ಗಿಡ ತೆಗೆದ ಅನ್ಸುತ್ತೆ ಯಾಕೋ ಈ ಸರ್ತಿ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ ಈ ಬೆಡ್ಡಿಂದು. ಇದೇನು ಪ್ಲಾಂಟ್? ಇದು ಬಿಗೋನಿಯಾ ಅಂತ. ಏನೋ ಒಂದು ಪೀಸ್ ಬಿದ್ದು. ಇದರಲ್ಲಿ ಮುಳ್ಳಿದೆಯಾ? ಇಲ್ಲ, ಮುಳ್ಳು ಥರ, ಬಟ್ ದೇ ಆರ್ ನಾಟ್ ಪೋಕಿಂಗ್. ಸೊ ಇದರಲ್ಲಿ ಮುಳ್ಳಿಲ್ಲ, ಬಟ್ ನೋಡೋದಕ್ಕೆ ಮುಳ್ಳು ಥರ ಅನಿಸ್ತಿದೆ. ರೆಕ್ಸ್ ಬಿಗೋನಿಯಾ ಅಂತಾರ ನೋಡ್ರಿ. ರೈಸೋಮ್ಸ್, ಒಂದು ತುಂಡಿಂದ ಒಂದು ಪ್ಲಾಂಟ್ ಮಾಡ್ಕೋಬೋದು. ಇದನ್ನು ಲೀಫಿಂದನೂ ಬರುತ್ತೆ, ಸ್ಟಾಕಿಂದನೂ ಬರುತ್ತೆ, ಮಲ್ಟಿಪ್ಲೈ. ಇದ್ರದ್ದು ಮೇನ್ಲಿ ಕಲರ್ ಇರೋದು ಈಗ? ಹೇರಿ ಐತೆ ನೋಡ್ರಿ ಅದು. ಹೇರಿ ಸ್ಪೈಡರ್ ವರ್ತ್ ಅಂತಾರ, ಕಾಬ್ ವೆಬ್ ಸ್ಪೈಡರ್ ವರ್ತ್ ಅಂತಾರ. ಅದು ಇದು ಈ ಮನೆಯಲ್ಲಿ ವಾಂಡ್ರಿಂಗ್ ಜೂ ಅಂತ ಒಂದು ವೆರಿ ಕಾಮನ್. ಆ ವಾಂಡ್ರಿಂಗ್ ಜೂ ಧಾರವಾಡದಲ್ಲಂತೂ ಭಾಳ ಕಾಮನ್, ಮಳೆ ಜಾಸ್ತಿ ಇರೋದಕ್ಕೆ. ಇದು ಅದರೊಳಗೆ ಒಂದು ಸ್ವಲ್ಪ ವೇರಿಯೇಷನ್. ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಮನೆಯಲ್ಲಿ ಜೇಟ್ರಿಬಲ್ ಎಲ್ಲ ಕಟ್ಟಿದಾಗ ಕಾಬ್ ವೆಬ್ ಅಂತಾನೆ ಅದಕ್ಕೆ. ಇದು ಪಾಯಿಂಟ್ಸೆಟ್ಟಿ ಅಂತಾರ, ನೀವೀಗ ಕೇಳಿರ್ಬೇಕು. ತುಂಬ ನರ್ಸರಿ ಒಳಗಿದು ಕ್ರಿಸ್ಮಸ್ ಪ್ಲಾಂಟ್ ಅಂತಾರೆ. ಇಟ್ ಈಸ್ ಫಾರ್ ಕ್ರಿಸ್ಮಸ್ ಡೆಕೋರೇಷನ್. ದೇ ಹ್ಯಾವ್ ಸ್ಮಾಲ್ ಪ್ಲಾಂಟ್ಸ್. ಈಗ ನೀವು ನರ್ಸರಿಗೆ ಹೋದ್ರೆ ಆಲ್ ನರ್ಸರೀಸ್ ಆರ್ ಫಿಲ್ಡ್ ವಿತ್ ದೀಸ್ ಪ್ಲಾಂಟ್ಸ್. ದಿಸ್ ಇಸ್ ವೈಲ್ಡ್ ವೆರೈಟಿ. ಅವು ಎಲ್ಲ ಮತ್ತು ಟಿಶ್ಯೂ ಕಲ್ಚರು ಆರ್ ಕಲ್ಟಿವೇಟೆಡ್. ದೇ ಆರ್ ಫೋರ್ಸ್ ಬ್ಲೂಮ್ಡ್. ದೇ ಆರ್ ಕಾಲ್ಡ್ ಆಸ್ ಫೋಟೋ ಸೆನ್ಸಿಟಿವ್ ಪ್ಲಾಂಟ್ಸ್. ಅದೇ ಮ್ಯಾಮ್, ಆಕ್ಚುಲಿ ಯೂಶುವಲಿ ಇಷ್ಟೇ ರೆಡ್ ಇರುತ್ತಾ ಇದು? ಹೌದು. ತುಂಬಾ ನೋಡ್ರಿ, ಈಗ ಕ್ರಿಸ್ಮಸ್ ಪ್ಲಾಂಟ್ ಅಂತ ಕೇಳ್ರಿ, ಇಷ್ಟು ರೆಡ್ ಅನ್ನ ಸಿಗತ್ತೆ. ಇದ್ರೊಳಗೆ ವೈಟ್ ಬರುತ್ತೆ, ಈಗೇನೇನೋ ವೇರಿಯೇಷನ್ಸ್. ಬಟ್ ಇದು ವೈಲ್ಡ್ ವೆರೈಟಿ. ಆಮೇಲೆ ಇದ್ರ ಕೂಡ ಇನ್ನೊಂದು ನಮ್ದು ಇದನ್ನು ಸೇರ್ಕೊಂಡೈತಿ, ನಂದು ಬಟ್ಲ. ಅದು ಹಾಗಾಗಿ ವೈಟ್ ರೆಡ್ ತುಂಬಾ ಚೆನ್ನಾಗಿ ಕಾಣ್ತೈತಿ. ಆಮೇಲೆ ಇದು ನ್ಯಾಚುರಲ್ ಆಗಿ ನಮ್ ಡೇ ಲೆಂತ್ ಶಾರ್ಟ್ ಆಗ್ತಾವಲ್ಲ, ಈಗ ವಿಂಟರ್ಗೆ ರಾತ್ರಿ ದೊಡ್ಡದಲ್ಲ ಅವಾಗ ಬ್ಲೂಮ್ ಆಗ್ತಾವ. ಇದು ಕ್ರಿಸಾಂಥಮಮ್, ಇನ್ನೊಂದು ಕಲಾಂಚು ಅಂತ ಹೇಳಿ. ಇವು 3 ಹೂವು ನಾವು ಡೇ ಲೆಂತ್ ಶಾರ್ಟ್ ಆದಾಗ ಮಾತ್ರ ಬ್ಲೂಮ್ ಆಗೋದು, ನ್ಯಾಚುರಲ್. ಬಟ್ ನೀವು ಇದ್ರೊಳಗೆಲ್ಲ ಸಿಗ್ತಾವಲ್ಲ ನರ್ಸರಿ, ಅವ್ರು ಆರ್ಟಿಫಿಷಿಯಲ್ ಆಗಿ ನೀವು ಕವರ್ ಮಾಡಿಟ್ಟು ಏನೇನೋ ಮಾಡಿ ಕರೆಕ್ಟ್ ಟೈಮಿಗೆ ಬ್ಲೂಮ್ ತರಿಸ್ತಾರೆ. ಅಂಡ್ ಮ್ಯಾಮ್, ಇದೇ ತರ ಇನ್ನೊಂದು ಪ್ಲಾಂಟ್ ನನ್ಗೆ ಕೇಳ್ದಂಗೆ, ಇದು ನೈಟ್ ಮಾತ್ರ ಬಿಡುತ್ತೆ, ರಾತ್ಕಿರಾಣಿ. ರಾತ್ಕಿರಾಣಿ ಅದಕ್ಕೆ ಅಲ್ಲಿ ರಾತ್ಕಿರಾಣಿ ಅಂತ, ರಾತ್ರಿ ಬಹಳ ವಾಸನೆ. ತುಂಬಾ ಹೋಲ್ ಕಾಂಪೌಂಡ್. ಮೊನ್ನೆ ನಾನು ಒಂದು ಗೆಟ್ ಟುಗೆದರ್ ಮಾಡಿದೆ, ಆ ಗೇಟಿಂದ ಬಂದ್ರು, ರಾತ್ಕಿರಾಣಿ ಪ್ಲಾಂಟ್ ಎಲ್ಲಿ, ಎಷ್ಟು ಸ್ಮೆಲ್ ಅಂತಲ್ಲ, ಸ್ಮೆಲ್ ಎಷ್ಟು ದೂರ. ಅದು ರಾತ್ಕಿರಾಣಿ. ನೈಟ್ ಜಾಸ್ಮಿನ್ ಅಂತಾರ. ಎಷ್ಟು ಜನ ಏನ್ ಹೇಳ್ತಾರೋ ಹಾವು ಇರ್ತಾವ ಅದು ಇದು ಅಂತ ಹೇಳಿ. ನಮ್ಮ ಕಂಪೌಂಡ್ ಹಾವುನೂ ಅದಾವ, ಮುಂಗ್ಲಿನೂ ಅದಾವ. ಆಲ್ ಆರ್ ಕೋ ಎಕ್ಸಿಸ್ಟಿಂಗ್ ಅಂಡ್ ಸರ್ವೈವಿಂಗ್ ಹಿಯರ್. ನಾವು ಅದನ್ನ ಸುಮ್ಮನೆ ಬಿಟ್ರೆ ಅದ್ರ ಪಾಡಿ ಇದ್ದು ಹೋಗ್ತಾವ ಅಷ್ಟೇ.
ಇದು ದಿನಕ ರಾಜ ಅಂತ ಮೊನ್ನೆ ಹೂವಾಗಿ ಹೋತ್ರಿ ಇದು ಒಳ್ಳೆ ರಾಜ ರಾಣಿನೆಲ್ಲ ಬೆಳೆಸಿ ರಾಜ ರಾಣಿ. ಅದಕ್ಕೆ ಮೊನ್ನೆ ನಾನು ಬರ್ದಿದ್ದೆ ದಿನಕ ರಾಜ ಫಾಲೋಸ್ ರಾತ್ಕಿ ರಾಣಿ ಅಂತ. ಅದು ಇದ್ರಲ್ಲಿ ಏನಿದೆ ಹಣ್ಣು ಬಿಡತ್ತಾ? ಸೀಡ್ಸ್ ಅವು, ಬಟ್ ವೈಟ್ ಹೂ ಭಾಳ ತುಂಬ ಬಂಚ್ ಆ್ಯಂಡ್ ವೆರಿ ಪ್ಲೆಸೆಂಟ್ ಫ್ರಾಗ್ರೆನ್ಸ್ ಓನ್ಲಿ ಇನ್ ದ ಮಾರ್ನಿಂಗ್. ಅದು ನೈಟ್ ಸ್ಮೆಲ್ ಆಗ್ತೈತೆ, ಓಕೆ. ಇದು ಡೇ ಟೈಮ್ ಸ್ಮೆಲ್ ಆಗ್ತೈತೆ. ಇದೊಂದು ನಾ ಕೊಂಡು ತಂದೆ. ಮತ್ತೆ ಇದು ಹೊಸದೈತಲ್ಲ ಇದು ನಮ್ಮ ಮನೆ. ಅಲ್ಲ ಇದು ಬಿಡೋದು ಯಾವಾಗ? ಇದು ಮೇನ್ಲಿ ವಿಂಟರ್ ಅಲ್ಲೇನಾ ಅಥವಾ ಆಲ್ ಇಯರ್? ನಾನು ಮಾನಿಟರ್ ಮಾಡಕ್ ಆಗಂಗಿಲ್ರಿ, ಒಂದ್ ಸ್ವಲ್ಪ ದೂರ ಐತಲ್ಲ ಇದು ಗಿಡ. ಹೌದು. ಒಂದ್ಸತಿ ಅಯ್ಯೋ ಬಿಟ್ಟೈತಲ್ಲ ಅಂತ ಹೇಳಿ ಈಗ 15 ದಿವಸ ಹಿಂದಿತ್ತು. ಹೌದಾ? ಓಕೆ. ಅದು ಮ್ಯಾಕ್ಸಿಮಮ್ ಇತ್ತು, ಇದು ಮ್ಯಾಕ್ಸಿಮಮ್ ಇತ್ತು. ಓಹೋ, ಹಾಗಾದ್ರೆ ಮಿಸ್ ಮಾಡಿದ್ವಿ ನಾವು. ಇದು ಒಂದೇನೋ ಫೈರ್ ಕ್ರ್ಯಾಕರ್ ಪ್ಲಾಂಟ್ ಅಂತಾರ. ಎಲ್ಲೋ ನಮ್ಮ ಇದು ಯೂನಿವರ್ಸಿಟಿ ನೆನಪಿದೆ ನನಗೆ. ನಾವು ಚಿಕ್ಕವಾಗಿ ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ. ಸಣ್ಣವರಿದ್ದಾಗ ಆಟ ಆಡೋದಲ್ಲ, ಇದನ್ನ ತಗೊಂಡು ಬಟ್ ಎಸ್ ಸ್ವೀಟ್ ಎಸ್ ಇಟ್ ಶೋಸ್ ಇಟ್ ಹ್ಯಾಸ್ ಸೋ ಮಚ್ ಆಫ್ ಎಸ್ ಹನಿ ಇನ್ ದಟ್. ಹೀಗೆ ಅಲ್ವಾ ಇದನ್ನ? ನಾವು ಚಿಕ್ಕವರಿದ್ದಾಗ ಎಷ್ಟು ಗಿಡ ಹೂ ಕಾಯಿ ತಿನ್ನೋದು ಮಾಡ್ತಿದ್ವಿ. ಈಗ ಲಿಟಲ್ ಡೇಂಜರಸ್, ಯಾಕಂದ್ರೆ ಏನು ಸ್ಪ್ರೇ ಮಾಡ್ಯಾರೋ ಏನು ಮಾಡ್ಯಾರೋ ಅಂತ ಹೇಳಿ. ಅವಾಗ ಹೆದರ್ತಿರ್ಲಿಲ್ಲ ನೋಡ್ರಿ, ಏನಾರ ತಿಂತಿದ್ವಿ, ಏನಾರ ಮಾಡ್ತಿದ್ವಿ. ನಿಮ್ಮ ಜನ್ರೇಷನ್ ಬೇರೆ, ನನ್ನ ಜನ್ರೇಷನ್ ಬೇರೆ. ನಾವು ಮಾತ್ರ ಗಿಡದ ಕೂಡನೇ ಬೆಳೆದಿವಿ. ಈಗ ನಾನು ಬರಿಬೇಕಾದ್ರೆ ನೋಡ್ಬೇಕಾದ್ರೆ ಅಯ್ಯೋ ನಾನು ಎಷ್ಟು ನೇಚರ್ನಾಗ ಬೆಳೆದಿವಲ್ಲ ಅಂತ. ಆಲ್ ಆಫ್ ಅಸ್ ಆ ಜನ್ರೇಷನ್ born in 1960s are all grown with nature only. Exactly. TV ಇಲ್ಲ, ಹ್ಯಾಂಡ್ ಹೆಲ್ಡ್ ಗ್ಯಾಜೆಟ್ಸ್ ಇಲ್ಲ. ಸೊ ವಿ ವರ್ ಎಂಜಾಯಿಂಗ್ ವಿತ್ ದಿಸ್. ಮಕ್ಕಳು ಎಲ್ಲಿ ಹೋದ್ರು ಆಡಕ್ಕೆ ಅದನ್ನು ಬಾದರ್ ಮಾಡ್ತಿದ್ದಿಲ್ಲ ಪೇರೆಂಟ್ಸ್. ಹೌದು. ಈಗ ಎಲ್ಲಿ ಹೋದೆ ಅವಂಗೂ ಒಂದು ಫೋನ್ ಕೊಡಿಸ್ಬಿಡುನಪ್ಪ ಟು ಬಿ ಆನ್ ದ ಸೇಫರ್ ಸೈಡ್ ಅಂತಾರ ಅವನು ಫೋನ್. ಅದು ಇನ್ನೊಂದಿನ ಇನ್ನೊಂದು ವಿಡಿಯೋ ಟಾಪಿಕ್ ಮಾತಾಡಕ್ಕೆ ನಿಂತ್ರೆ. ಎಸ್ ಎಸ್. ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಪಾಮ್ಸ್ ಫಾರ್ ಸ್ಕ್ರೀನಿಂಗ್. ಆ ಕಡೆ ಕಾಂಪೌಂಡ್ ಇಂದ ಒಂದಿಟ್ಟು ಬ್ಲಾಕ್ ಮಾಡಕ್ ವ್ಯೂ ಅಂತ ಹೇಳಿ. ಓಕೆ, ಪಾಮ್ಸ್. ಇದು ಆ ಪ್ಲಾಂಟ್ ಅವೆಲ್ಲ ಪಾಮ್ ಟ್ರೀಸ್. ಎಲ್ಲಿಂದನೇನ್ರಿ ಭಾಳ ವರ್ಷದಿಂದ ನಮ್ಮ ಮನ್ಯಾಗ ಅದಾವ. ಅವನ್ನ ಬಿಚ್ಚಿ ತೆಗೆದು ಎಕ್ಸಿಸ್ಟಿಂಗ್ ಪ್ಲಾಂಟ್ಸ್ ನಿಮ್ಮ ಮನೆಯಲ್ಲಿ? ಎಕ್ಸಿಸ್ಟಿಂಗ್ ಪ್ಲಾಂಟ್ಸ್ ವಾಟ್ ಮೈ ಫಾದರ್ ಹೆಡ್ ಗಾಟ್. ಅಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಇತ್ತು, ಅಲ್ಲಿಂದ ಮಲ್ಟಿಪ್ಲೈ ಮಾಡಿ ಇಲ್ಲೆಲ್ಲ ಹಾಕಿದ್ದು. ಈಗ ಏನೇನೋ ಬೇರೆ ಬೇರೆ ಥರ ಪ್ಲಾಂಟ್ಸ್ ಬಂದಾವ. ಐ ಪ್ರಿಫರ್ ದಿಸ್ ಬಿಕಾಸ್ ಇಟ್ ಇಸ್ ಬೆಟರ್ ಸ್ಕ್ರೀನಿಂಗ್. ಸ್ವಲ್ಪ ವೆಜಿಟೇಬಲ್ಸ್ ಬೆಳೆಯಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಅಷ್ಟೇ ಬಿಸಿಲು ಬರೋದು. ಸೊ ವೆಜಿಟೇಬಲ್ ಪ್ಯಾಚ್ದೊಳಗೆ ಯು ಶುಡ್ ಹ್ಯಾವ್ ಫ್ಲವರ್ಸ್ ಅಂತಾರೆ. ಹೌದಾ? ಏನು ರೀಸನ್? ಟು ಅಟ್ರಾಕ್ಟ್ ಬೀಸ್. ಪಾಲಿನೇಷನ್ ಆದಾಗ ಮಾತ್ರ, ಸ್ಪೆಷಲಿ ಕಕುರ್ಬಿಟ್ಸ್ ಅಂದರೆ ಸೌತಿಕಾಯಿ ಜಾತಿಗೆ ಇರೋದು. ಗಂಡು ಹೂ ಬೇರೆ, ಹೆಣ್ಣು ಹೂ ಬೇರೆ ಇರುತ್ತೆ. ಅವು ಪರಾಗಸ್ಪರ್ಶ ಆಗಬೇಕಲ್ಲ, ಅದಕ್ಕೆ ನೀವು ಬಟರ್ಫ್ಲೈಸು ಬೀಸು ಬಂದು ಕುಂದಿರ್ಬೇಕು. ಸೊ ಬಟರ್ಫ್ಲೈಸ್ ಆ್ಯಂಡ್ ಬೀಸ್ ಅಟ್ರಾಕ್ಟ್ ಮಾಡೋಕ್ಕೆ ಯಾವ್ದಾರ ಹೂ ಇರಬೇಕು. ಇದೊಂದು ಸ್ಪೆಷಾಲಿಟಿ ನೋಡ್ರಿ, ನಾವು ಮಣ್ಣೆ ತೆಗೆದೆ. ಇವು ಫರ್ನ್ಸು ಸುಮ್ಮನೆ ಈ ಸಂಧಿ ಒಳಗೆ ಬೆಳೆದಿದ್ದು ಭಾಳಾಗಿ ದಪ್ಪಾಗಿ ಬಿಟ್ಟಿತ್ತು. ಇಟ್ ವಾಸ್ ಫಾಲಿಂಗ್ ಡೌನ್. ಇದೆಲ್ಲ ಪೈಪಿಗೆ ಸೋತಕ್ಕೆ ಅಫೆಕ್ಟ್ ಆಯಿತು. ಅದಕ್ಕೆಲ್ಲ ತೆಗೆದ್ಬಿಟ್ಟೆ, ಮತ್ತೆ ಬರ್ತಾ ಇದೆ ನೋಡ್ರಿ. ಮೊದ್ಲೆ ಪಾಟ್ ಇಟ್ಟಿದ್ವಿ ಇಲ್ಲೇ. ಆವಾಗ ಏನೋ ಒಂದು ಸ್ಪೋರ್ ಬಿದ್ದಿರಬೇಕು, ಒಂದು ರೂಟ್ ಪಾರ್ಟ್ ಇರಬೇಕು. ಸೊ ಅಲ್ಲೇನ ರೂಟ್ ತಗೊಂಡು ಈಗ ಇವು ನೋಡ್ರಿ, ಐ ಕಾಲ್ ದೆಮ್ ವೆರಿ ಹಾರ್ಡಿ ಪ್ಲಾಂಟ್ಸ್ ಬಿಕಾಸ್ ದೇ ಸರ್ವೈವ್. ಎಲ್ಲಿ ಏನು ಮಾಯಿಶ್ಚರ್ ಸಿಗುತ್ತೆ ಅಲ್ಲಿ ಒಂದು ಸ್ವಲ್ಪ ಒಳಗೆ ಸರ್ವೈವ್ ಆಗ್ತಾವ. ಸೊ ದಿಸ್ ವಾಸ್ ವೆರಿ ಬ್ಯೂಟಿಫುಲ್. ಎಲ್ಲರೂ ಯಾಕೆ ತೆಗ್ದು ಬರ್ತಾವ ಬಿಡ ಮತ್ತ ಅಂತ ಹೇಳಿದೆ ನಾನು.